ತುಮಕೂರಿನಿಂದ ಬಂಧುಗಳೇ ನೋಡಿ, ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಸರ್ಕಲ್, ಇಲ್ಲಿ ಮಹಾನಗರ ಪಾಲಿಕೆ ಕಡೆಯಿಂದ ಆಗಿರ್ಬೋದು, ಇಲ್ಲ ಸರ್ಕಾರದ ಕಡೆಯಿಂದ ಆಗಿರ್ಬೋದು, ಇಲ್ಲಿ ವೆಜ್ಜು ನಾನ್ ವೆಜ್ ಅಂಗಡಿಗಳು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ರೋಡಿಗೆ ಬಂದು ಗಾಡಿಗಳು ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಓಡಾಡಲಿಕ್ಕೆಲ್ಲ ನಮ್ಗೆ ಎಷ್ಟೊಂದು ತೊಂದರೆ ಆಗ್ತಿದೆ ಗೊತ್ತಾ? ಸಾರ್ವಜನಿಕರಿಗೆ, ನಡೆಯೋರಿಗೆ, ಹೋಗೋರಿಗೆ ತುಂಬ ತೊಂದರೆ ಆಗ್ತಿದೆ. ತಾವು ದಯವಿಟ್ಟು ಇದನ್ನು ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಯಾವತ್ತೋ ಒಂದು ಸರಿ ಬರ್ತಾರೆ ಪೊಲೀಸ್ ಇಲಾಖೆಯವರು, ಡಾಮ್ ಡೋಮ್ ಡಮಾರ್ ಅಂದ್ಬಿಡ್ತಾರೆ, ತಿರ್ಗಾ ಮುಗೀತು ಕತೆ. ಬರಲ್ಲ ಹೋಗಲ್ಲ. ನೋಡಿ ಎಷ್ಟೊಂದು ತೊಂದರೆ ಆಗ್ತದೆ ನೋಡಿ. ಇದು ಕಣ್ಣಾರೆ ತೋರಿಸ್ತಾ ಇರೋದು ನಟನೆ ಇದು. ಹಾಗಾಗಿ ಸ್ವಲ್ಪ ಇದನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಯಾರಾದರೂ ಅಷ್ಟೇ ರೋಡಿಗೆ ಬಂದುಬಿಡ್ತಾರೆ, ಅವರು ಒಳಗಡೆ ನಿಲ್ಲಿಸ್ಕೊಳ್ಳಿ, ಫುಟ್ಪಾತಿಂದ ಒಳಗಡೆ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಸಾರ್ವಜನಿಕವಾಗಿ ನಾನು ಕೇಳ್ತಾ ಇರೋದಿಷ್ಟೇ, ಇದನ್ನು ಸರಿಪಡಿಸಿ ಏನೇ ಇದ್ರೂ ಕ್ಲಿಯರ್ ಮಾಡಬೇಕಾಗಿ ಈ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿ ಆಗಿರ್ಬೋದು, ಇಲ್ಲ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾರಾದರೂ ಸರಿ ಸಾರ್ವಜನಿಕರು ತೊಂದರೆ ಆಗದೆ ಮಾಡಿಕೊಡಿ ಅಷ್ಟೇ. ನಾವು ಕೇಳೋದು ಇಷ್ಟೇ ಬಂಧುಗಳೇ. ನೋಡಿ ಎಷ್ಟೊಂದು ತೊಂದರೆ ಆಗುತ್ತೆ ನೋಡ್ರಿ. ನಾವು ಎಷ್ಟಂತ ಮಾಡೋಣ ಹೇಳ್ರಿ? ನಾವು ಸಾರ್ವಜನಿಕರು ಬದುಕಬೇಕಲ್ವಾ? ಮಾಡೋ ಕೆಲಸ ಇಲ್ವಾ ಅಂತ ಕೇಳೋ ಬದಲು ಅವ್ರವ್ರ ಕೆಲಸನ ಅವ್ರವ್ರು ಸರಿಯಾಗಿ ಮಾಡಿದರೆ ಸಾಕು. ನಮ್ಮನ್ನು ಕೇಳೋ ಪ್ರಶ್ನೆನೇ ಇರಲ್ಲ ಇದರಲ್ಲಿ. ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂಥೇಳಿ ನಿಮ್ಮ ಕೆಲಸ ನೀವು ಮಾಡಿ, ನಾವೇನು ಕೇಳಲ್ಲ ನಿಮ್ಮನ್ನು. ಸಾರ್ವಜನಿಕರು ತೆರವು ಮಾಡ್ಕೊಳ್ಳಿ ಇದನ್ನು. ಯಾವಾಗಲೂ ಒಂದು ಸರಿ ಬಂದು ಕೇಳಿಬಿಟ್ರೆ ಆಗಲ್ಲ. ಬಂದು ಪೆನಲ್ಟಿ ಹಾಕ್ಬಿಟ್ರೆ ಮುಗಿದೋಯ್ತು. ಅವ್ನು ಇನ್ನೊಬ್ಬ ಬರ್ತಾನೆ, ಮತ್ತೊಬ್ಬ ಬರ್ತಾನೆ, ನಿಲ್ಲಿಸ್ತಾನೆ ಇರ್ತಾನೆ. ಇದನ್ನು ತಾವು ದಯವಿಟ್ಟು ಮರಿದಲೆ, ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ವಾರ ಆಗ್ಬೋದು, ಇದನ್ನು ಸರಿಪಡಿಸಿ ಬಂಧುಗಳೇ. ಅಂಗಡಿಯವ್ರಿಗೆ ಕಂಡೀಷನ್ ಮಾಡಿ ಅಲ್ಲಿ ಸೆಕ್ಯೂರಿಟಿ ಹಾಕಿರ್ತಾರೆ. ಸೆಕ್ಯೂರಿಟಿ ಯಾರಿಗೂ ಹೇಳಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವರೊಂದಿಷ್ಟು ಕಾಸ ಮಾಡ್ಕೊಂಡು ಅವ್ರ ಜೀವನ ಮಾಡ್ಕೊಂಡು ಅಚ್ಚುಕಟ್ಟ ಮನೆಗೆ ಹೋಗ್ತಾರೆ ಬಂಧುಗಳೇ. ಇದನ್ನು ಸರಿಪಡಿಸಿ ದಯವಿಟ್ಟು. ಆಗ್ತಾ ಇರೋದೇ ಸಾರ್ವಜನಿಕರಿಗೆ, ಅಂಗಡಿಯವರಿಗೆಲ್ಲ, ಅಂಗಡಿಯಲ್ಲಿ ತಿನ್ನೋರಿಗೆಲ್ಲ ತೊಂದರೆ ಆಗ್ತಾ ಇರೋದೇ ನಮ್ಮಂಥವ್ರಿಗೆ ಅಷ್ಟೇ, ಬೇರೆ ಯಾರಿಗೂ ಆಗ್ತಾಯಿಲ್ಲ ಬಂಧುಗಳೇ. ಆದ್ದರಿಂದ ತಾವು ದಯಮಾಡಿ ಇದನ್ನೇ ಮನವಿ ಅಂತ ತಿಳ್ಕೊಂಡು ನೀವು ಸರಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಗಳು. ಜೈ ಕರ್ನಾಟಕ, ಜೈ ಕರ್ನಾಟಕ. ನಾನು ನ್ಯಾಚುರಲ್ ಇದು ಕೊಡೋದು, ಇದರಲ್ಲೇನು ಬೋಗಸ್ಸು ಮತ್ತೊಂದು ಏನಿಲ್ಲ. ನಾನು ನೇರವಾಗಿ ನಾನೇ ವೀಡಿಯೋ ಮಾಡ್ತೀನಿ, ನಾನೇ ಕಳಿಸ್ತೀನಿ. ನನ್ನ ಹೆಸರಲ್ಲೇ ಇರುತ್ತೆ ಬಂಧುಗಳೇ. ನಾನು ಯಾವುದೋ ಕಳಿಸಿದ್ದು ಮಾಡಿದ್ದು ಯಾವುದೇ ಕಾರಣಕ್ಕೂ ಮಾಡಲ್ಲ. ಇನ್ ಕೇಸ್ ಯಾರಾದರೂ ತೊಂದರೆ ಹೇಳಿದರೆ ಅದನ್ನು ಹೋಗಿ ಒಂದಲ್ಲ 2 ದಿನ ಹೋಗಿ 3 ದಿನ ಹೋಗಿ ಅದನ್ನು ಪರಿಶೀಲನೆ ಮಾಡಿ ನಂತರ ನಾನು ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ವೀಡಿಯೋ ಮಾಡೋದು ಮತ್ತೊಂದು ಮಾಡೋದಾಗಲಿ ನಾನು ಸರಿಪಡಿಸ್ತೀನಿ. ಸುಮ್ಮನೆ ಯಾರೋ ಕಳಿಸ್ತಾರೆ, ಯಾರೋ ಮಾಡೋದು ನಾನು ಖಂಡಿತ ಮಾಡಲ್ಲ. ನನ್ನ ಮೇಲೆ ವಿಶ್ವಾಸ ಇರಲಿ. ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜೈ ಜೈ.